ಜೀವನಕ್ಕೆ ಪ್ರೀತಿ ಪ್ರಯಾಣ. ಬಂಧುಗಳೇ ನಮಸ್ಕಾರ. ಇವತ್ತೊಂದು ದೇವಸ್ಥಾನದ ಪರಿಚಯ ಮಾಡಿಸ್ತಾ ಇದ್ದೀನಿ. ತುಂಬ ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತ. ಕೆಂಗಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ಬೆಂಗಳೂರು ಮೈಸೂರು ಹೆದ್ದಾರಿಲೇ ಬರುತ್ತೆ. ಇದು ಮೊದಲು ಈ ಹೆದ್ದಾರಿ ಬಂದು ಬೆಂಗಳೂರು ಮೈಸೂರಿಗೆ ಮೇಯ್ನ್ ರಸ್ತೆ ಇದೇ ಆಗಿತ್ತು. ಇವಾಗ ಹೈವೇ ಟೋಲ್ ರೋಡ್ ಆದಮೇಲೆ ಇದು ಸ್ವಲ್ಪ ಒಳಗಡೆ ರೋಡ್ ಆಗುತ್ತೆ. ಅಂದರೆ ಚನ್ನಪಟ್ಟಣ ರಾಮನಗರ ಕನೆಕ್ಟ್ ಮಾಡೋ ರೋಡಲ್ಲಿ ಬರುತ್ತೆ. ರಾಮನಗರದಿಂದ ಒಂದು 7 ಕಿಲೋಮೀಟ್ರ್ ಆಗುತ್ತೆ, ಚನ್ನಪಟ್ಟಣದಿಂದ ಒಂದು 4 ಕಿಲೋಮೀಟ್ರ್ ಆಗುತ್ತೆ ಬರೋಕ್ಕಾದ್ರೆ. ನಾವು ಇವಾಗ ಹೈವೇಲಿದ್ವಿ, ಹೈವೇಯಿಂದ ಲೆಫ್ಟ್ ಸರ್ವಿಸ್ ರೋಡ್ ತೊಗೊಂಡ್ವಿ. ನಮ್ಗೆ ಗೊತ್ತಿಲ್ಲದೇ ಮೇನ್ ರೋಡಲ್ಲಿ ಹೈವೇಲೇ ಬರ್ತಾಯಿದ್ವಿ. ಇಲ್ಲ ಒಳಗಡೆ ರೋಡಲ್ಲಿ ಬರುತ್ತೆ ಅಂತ ಹೇಳಿದ್ಮೇಲೆ ಒಳಗಡೆ ರೋಡ್ ತೊಗೊಂಡ್ವಿ. ಹೈವೇಯಿಂದ ಒಳಗಡೆ ರೋಡು 1.5-2 ಕಿಲೋಮೀಟ್ರ್ ಆಗುತ್ತೆ, ಜಾಸ್ತಿ ಏನಾಗಲ್ಲ. 1-1.5 ಕಿಲೋಮೀಟ್ರ್ ಆಗುತ್ತೆ ದೇವಸ್ಥಾನಕ್ಕೆ. ನಾವು ಚಿಕ್ಕವರು ಇರ್ಬೇಕಾದ್ರೆ ನಾವು ನೋಡಿರಲಿಲ್ಲ. ಆ್ಯಕ್ಚುಲಿ ನಮ್ದು ಬಂದು ನಾರ್ತ್ ಕರ್ನಾಟಕ. ನಾವು ರಾಜ್ಕುಮಾರ್ ಅವರ ಹಾಡು ಕೇಳಿದ್ವಿ ನಾವು. ಓ ಕೆಂಗಲ್ಲ ಹನುಮಂತರಾಯ ಅಂತ ಒಂದು ಹಾಡಿದು. ಎಲ್ಲಿ ಬರ್ಬೋದು ಎಲ್ಲಿರ್ಬೋದು ಅಂತ ಕೇಳಿಸ್ತಾ ಇದ್ವಿ. ಸೊ ಇತ್ತೀಚೆಗೆ ನಾವು ಯಾವಾಗ ಬೆಂಗಳೂರು ಶಿಫ್ಟ್ ಆದ್ವಿ ಆವಾಗಿಂದ ನಮ್ಗೆ ನೋಡ್ತಾ ಇದ್ವಿ, ನಾವು ಹೋಗ್ತಾ ಇದ್ವಿ. ಒಳಗಡೆ ಹೋಗಿ ವೀಡಿಯೋ ಮಾಡಿರಲಿಲ್ಲ. ನೋಡೋಣ ಇದೊಂದು ವೀಡಿಯೋ ಮಾಡೋಣ, ತುಂಬ ಚಿಕ್ಕದಾಗಿ ಒಂದು 3-4 ನಿಮಿಷದಲ್ಲಿ ಅಂದ್ಕೊಂಡು ಮಾಡಿದ್ದೀನಿ ಈ ವಿಡಿಯೋನ. ನಾವು ದೇವಸ್ಥಾನದ ಪ್ರಾಂಗಣಕ್ಕೆ ಎಂಟ್ರಿ ಆಗ್ತಿರಂಗೆ ಒಂದು ದೊಡ್ಡದು ಕಲ್ಯಾಣಿ ಇದೆ. ಅಲ್ಲಿ ಸುಮಾರು ಆಮೆಗಳಿದೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಎಲ್ಲ ಸ್ವಲ್ಪ ಬಿಸಿಲಿರೋದ್ರಿಂದ ಎಲ್ಲ ಆಚೆ ಕಡೆ ಬಂದು ಕೂತ್ಕೊಂಡಿದ್ದವು ಸುಮಾರು ಆಮೆಗಳು. ಎಲ್ಲ ಒಂದು 7-8 ಕಾಣಿಸ್ತಾ ಇದೆ ಈ ಕಡೆಗೆ. ಆಮೇಲೆ ಈ ದೇವಸ್ಥಾನದ ಒಳಗಡೆ ಹೆಂಗೆ ಅಂದರೆ ಕ್ಯಾಮ್ರಾ ಅಲೌಡ್ ಇಲ್ಲ. ಸೊ ಹೀಗಾಗಿ ಒಳಗಡೆ ಅಂದರೆ ಗರ್ಭಗುಡಿ ಫೋಟೋ ತೆಗಿಯೋಂಗಿಲ್ಲ. ಒಳಗಡೆ ಫೋಟೋ ಬೇಕಾದ್ರೆ ತಗೋಬೋದು, ಅದು ಫ್ಲ್ಯಾಶ್ ಗಿಶ್ ಆನ್ ಮಾಡಬಾರ್ದು. ಸೊ ಹೀಗಾಗಿ ದೇವ್ರದ್ದು ಒಂದು ಫೋಟೋ ತೊಗೊಂಡಿರೋದನ್ನ ಒಂದು ಫೋಟೋ ಹಾಕಿರ್ತೀನಿ. ಒಳಗಡೆ ಪ್ರಾಂಗಣ ಒಳಗಡೆ ದೇವಸ್ಥಾನ ತೋರಿಸ್ತೀನಿ, ಗರ್ಭಗುಡಿ ತೋರ್ಸೋಕ್ಕಾಗಿಲ್ಲ, ಬೇಜಾರು ಮಾಡ್ಕೊಬಿಡಿ ಯಾರೂ. ದೇವ್ರ ಫೋಟೋ ಹಾಕಿದ್ದೀನಿ, ತೆಗೆದುಬಿಟ್ಟು ಒಂದು ಫೋಟೋ ಹಾಕ್ತೀನಿ ನಾನು ಇದರಲ್ಲಿ. ಕಲ್ಯಾಣಿಲಿ ಕಾಲು ತೊಳೆಯೋಕ್ಕೆ ಬಿಡಲ್ಲ, ಹೊರಗಡೆನೇ ಕಾಲು ತೊಳೆಯೋಕ್ಕೆ ವ್ಯವಸ್ಥೆ ಇದೆ. ಆ ಕಲ್ಯಾಣಿ ನೋಡಿಕೊಂಡು ಅಲ್ಲಿಂದ ಹಾಗೆ ಮುಂದೆ ಹೋದರೆ ನಮ್ದು ಎಂಟ್ರೆನ್ಸ್ ಸಿಗುತ್ತೆ ನಮ್ಮ ದೇವಸ್ಥಾನಕ್ಕೆ ಹೋಗೋದು. ಈ ದೇವಸ್ಥಾನ 800 ವರ್ಷಗಳ ಇತಿಹಾಸ ಇದೆ. 800 ವರ್ಷಗಳ ಹಿಂದೆ ವೇದವ್ಯಾಸರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಇತಿಹಾಸ ಹೇಳುತ್ತೆ. ಈ ವಿಗ್ರಹನ ಕೆಂಪು ಕಲ್ಲಿನಿಂದ ಕೆತ್ತನೆ ಮಾಡಿರೋದ್ರಿಂದ ಕೆಂಗಲ್ಲು ಆಂಜನೇಯ ಅಂತ ಹೇಳ್ತಾರೆ ಈ ದೇವರಿಗೆ ಕೆಂಗಲ್ಲು ಆಂಜನೇಯ ಅಂತ ಹೆಸರು ಬರೋಕ್ಕೆ ಕಾರಣ ಆ ಕೆಂಪು ಕಲ್ಲಿಂದ ಮಾಡಿರೋ ವಿಗ್ರಹ ಆಗಿರೋದ್ರಿಂದ. ಸೊ ಇದಕ್ಕೆ ಸುಮಾರು ಕಥೆಗಳಿದೆ. ಕೆಂಗಲ್ಲು ಆಂಜನೇಯ ಸ್ವಾಮಿನ ವೇದವ್ಯಾಸರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಒಂದು ಕಥೆಯಲ್ಲಿ ಹೇಳಿದ್ರೆ, ಇನ್ನೊಂದು ಕಥೆಯಲ್ಲಿ ಏನು ಹೇಳ್ತಾರೆ, ವ್ಯಾಪಾರಸ್ಥರು ಇಲ್ಲಿ ಬಂದು ರಾತ್ರಿ ಮಲಗಿದಾಗ ಇಲ್ಲಿ ದೊಡ್ಡ ಕಾಡಾಗಿರೋದ್ರಿಂದ ಹುಲಿಗಳು ದಾಳಿ ನಡೀತಾ ಇತ್ತು, ನಮ್ಮ ಎತ್ತುಗಳು ಹಸುಗಳು ತಿಂತಾಯಿತ್ತು. ಅದನ್ನು ಆಂಜನೇಯ ಸ್ವಾಮಿ ಕಾಪಾಡ್ದ. ಅದಾದಮೇಲೆ ಒಂದು ಕೆಂಪು ಕಲ್ಲು ಸಿಕ್ತಿದ್ರಲ್ಲಿ ನನಗೆ ವಿಗ್ರಹ ಮಾಡಿರಿ ಅಂತ ಯಾರಿಗೊಬ್ಬರಿಗೆ ದಾರಿ ಹೋಕರಿಗೆ ಕನಸಲ್ಲಿ ಬಂದು ಹೇಳಿದ್ರಿಂದ ಈ ದೇವಸ್ಥಾನ ಈ ದೇವರು ಪ್ರತಿಷ್ಠಾಪನೆ ಆಯಿತು ಅಂತ ಒಂದು ಪ್ರತೀತಿ ಇದೆ. ಈಗಲೂ ಹೇಳ್ತಾರೆ. ಇದೇ ಮೂಲ ವಿಗ್ರಹ. ದೇವಸ್ಥಾನ ಉತ್ತರ ಮುಖ ಇದೆ, ಆದರೆ ಈಗ ಬರ್ತಾ ಬರ್ತಾ ಪಶ್ಚಿಮಕ್ಕೆ ತಿರುಗ್ತಾ ಇದೆ ಇದು ದೇವಸ್ಥಾನದ ದೇವ್ರ ಮುಖ, ಆಂಜನೇಯನ ಮುಖ. ಬಸ್ಸಲ್ಲಿ ಬರ್ತೀನಂದರೆ ರಾಮನಗರ ಹೇಳ್ಕೊಂಡು 7 ಕಿಲೋಮೀಟ್ರ್ ಆಟೋಗಳಿದೆ, ಡೈರೆಕ್ಟಾಗಿ ಬರ್ಬೋದು. ಚನ್ನಪಟ್ಟಣದಿಂದನೂ ಬರ್ಬೋದು, ಆಟೋಗಳಿದೆ. ಬಸ್ಸಲ್ಲಿ ಬಂದು ಅಲ್ಲಿಗೆ ಬರ್ಬೋದು. ದೇವಸ್ಥಾನ ಹತ್ರ ಸ್ಟಾಪ್ ಕೊಡೋದು ಕಮ್ಮಿ, ಕೆಲವರು ರಿಕ್ವೆಸ್ಟ್ ಮಾಡೋರು ನಿಲ್ಲಿಸ್ಬೋದೇನೋ ಗೊತ್ತಿಲ್ಲ, ಅದು ಇದೆ. ಆಮೇಲೆ ಟ್ರೈನಲ್ಲಿ ಬರ್ತೀನಂದರೆ ರಾಮನಗರಕ್ಕೆ ಡೈರೆಕ್ಟಾಗಿ ನೇರವಾಗಿ ರೈಲ್ ಇದೆ. ಅದಾದಮೇಲೆ ಚನ್ನಪಟ್ಟಣಕ್ಕೂ ಟ್ರೈನ್ ಇದೆ, ಅಲ್ಲಿ ಇಳಿದು ಅಲ್ಲಿಂದನೂ ಬರ್ಬೋದು. 2 ಅಂತೂ ಅವಕಾಶ ಇದೆ ಇಲ್ಲಿ ಟ್ರೈನಲ್ಲಿ ಬರೋರಿಗೆ. ರಾಮನಗರ ಅಥವಾ ಚನ್ನಪಟ್ಟಣ 2 ಅವಕಾಶ ಇದೆ. ಪ್ರತಿ ದೇವಸ್ಥಾನಗಳ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡ್ತಾ ಇರ್ತೀನಿ. ಇದಕ್ಕೆ ನಿಮ್ಮ ಬೆಂಬಲ ಸದಾ ಇರಲೇಬೇಕು. ಹೀಗಾಗಿ ನೀವು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ ಲೈಕ್ ಮಾಡಿ, ನಿಮಗೆ ಗೊತ್ತಿರೋರಿಗೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.